ಹರಿ ಓಂ ಸಾಯಿರಾಮ್ ಸ್ನೇಹಿತರೆ, ಇವತ್ತು ನಾವು ಟ್ಯಾರೋಟ್ ಕಾರ್ಡ್ಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ನಿಮ್ಮ ಆಗಸ್ಟ್ ತಿಂಗಳ ಕಂಪ್ಲೀಟ್ ಹೇಗಿದೆ ಮತ್ತು ಈ ಆಗಸ್ಟ್ ತಿಂಗಳಲ್ಲಿ ನಾಳೆ ಬರುವಂತಹ 8/8 ಲಯನ್ ಗೇಟ್ ಪೋರ್ಟಲ್ ಆದ ಮೇಲೆ ಆ ದಿನ ನೀವು ಏನು ಬೇಕಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು. ನಿಮಗೆ ಯಾವುದೇ ಒಂದು ಸಂಕಲ್ಪ ಇದ್ದರೂ ಅದನ್ನು ನೀವು ನೆರವೇರಿಸ್ಕೊಳ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ಕಾರ್ಡು ನಿಮ್ಮ ಬಗ್ಗೆ ಏನೇನು ಹೇಳ್ಬೋದು, ಅಥವಾ ನೀವು ಯಾವ ಕಾರ್ಡ್ ಚೂಸ್ ಮಾಡಿದ್ದೀರಾ ಅದರಂತೆ ನಿಮ್ಮ ಇಂಟ್ಯೂಟಿವ್ ಮೈಂಡಿಂದ ಯಾವುದು ನಿಮ್ಮ ಬಗ್ಗೆ ಹೇಳುತ್ತೆ, ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋ ಅಂಥದ್ದನ್ನು ನೋಡೋಣ. ಹರಿ ಓಂ ಸಾಯಿರಾಮ್ ಸ್ನೇಹಿತರೆ, ಇದರಲ್ಲಿ ನೀವು ನೋಡ್ಬೋದು ಅಮಿಥಿಸ್ಟ್ ಇದೆ, ಬ್ಲ್ಯಾಕ್ ಟಾರ್ಮಲೈನ್ ಇದೆ ಮತ್ತು ಲ್ಯಾಪಿಸ್ ಲಜೋಲಿ ಇದೆ. ಈ ಕ್ರಿಸ್ಟಲ್ಸ್ಗಳಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಯಾವುದು ನಿಮಗೆ ಹೊಂದಾಣಿಕೆ ಅಂತ ಅನಿಸುತ್ತೆ, ಯಾವ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ಪಾಸ್ ಮಾಡಿ ಸ್ವಲ್ಪ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿರೋದ್ರಲ್ಲಿ ನಾನು ನಿಮ್ಮ ಭವಿಷ್ಯ ಕೂಡ ಹೇಳ್ತೀನಿ, ಅಂದರೆ ಈ ಆಗಸ್ಟ್ ತಿಂಗಳು ಕಂಪ್ಲೀಟ್ ಹೇಗಿರುತ್ತೆ ಅನ್ನೋವಂಥದ್ದು, ಮತ್ತು ಈ ಪೋರ್ಟಲ್ ಓಪನ್ ಆದ ಮೇಲೆ ನೀವು ಏನೇನು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ನಿಮ್ಮ ಜೀವನ ಶೈಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋವಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅದರಲ್ಲಿ ಟೈಮಿಂಗ್ಸ್ ಕೂಡ ನಿಮಗೆ ಯಾವ ಸಂದರ್ಭಕ್ಕೆ ಏನೇನು ಟೈಮಿಂಗ್ಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಖಚಿತಪಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ಇಲ್ಲಿ ನಾವು ನೋಡಬೇಕಾಗಿರೋದು ಮೊದಲನೇ ಕಾರ್ಡ್ ನೋಡೋಣ. ಬನ್ನಿ ಏನು ಹೇಳುತ್ತೆ ಮೊದಲನೇ ಕಾರ್ಡ್ ಅಂತ ಅನ್ನೋದನ್ನು ನೋಡೋಣ. ಎಸ್, ಯಾರು ತುಂಬ ಪ್ರಿಷಿಯಸ್ ಆಗಿರೋ ಈ ಅಮಿಥಿಸ್ಟ್ ಕ್ರಿಸ್ಟಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇರೋ ಅಂಥದ್ದು ಬ್ಲ್ಯಾಕ್ ಟಾರ್ಮಲೈನ್ ಅಂತ ಬಂದಿದೆ. ಇಲ್ಲೇನಿದೆ ಅಂತಂದರೆ, ಕೀಪ್ ಇಟ್ ಆನ್ ದ 4 ಕಾರ್ನರ್ಸ್ ಆಫ್ ಯುವರ್ ಬೆಡ್ ಫಾರ್ ಪ್ರೊಟೆಕ್ಷನ್ ಆರ್ ಹ್ಯಾಂಗ್ ಇಟ್ ಆನ್ ದ ಮೇನ್ ಎಂಟ್ರೆನ್ಸ್ ಆನ್ ಸ್ಯಾಟರ್ಡೇ, ಚಾರ್ಜ್ ಇಟ್ ವೀಕ್ಲಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ನಿಮಗೆ ತುಂಬ ದೃಷ್ಟಿಗಳಾಗ್ತಾ ಇದೆ ಸ್ನೇಹಿತರೆ. ಹೆಚ್ಚಾಗಿ ಜನಗಳು ನಿಮ್ಮ ಮೇಲೆ ದೃಷ್ಟಿ ಬೀರೋದು, ನೀವು ಏನೇ ಮಾಡ್ತಿದ್ರು ಅದಕ್ಕೊಂದು ಏನಾದರೂ ಒಂದು ಇವರೆಲ್ಲ ಮಾಡ್ಕೋತಾ ಇದ್ದಾರೆ, ಇವರ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ನೋಡುವಂತಹ ವ್ಯಕ್ತಿಗಳು ಹೆಚ್ಚಾಗಿ ನಿಮ್ಮ ಮೇಲೆ ದೃಷ್ಟಿ ಬೀರ್ತಾ ಇದ್ದಾರೆ. ಭಾಳ ಹುಷಾರಾಗಿರಿ. ಇಲ್ಲಿ ಕ್ರಿಸ್ಟಲ್ ನಿಮಗೆ ಕೊಡ್ತಾ ಇರೋ ಅಂಥದ್ದು ರೆಮಿಡಿ ಏನು ಅಂತ ಅಂದರೆ, ಎಲ್ಲ 4 ಕಾರ್ನರ್ಸು, ನಾರ್ತ್ ಈಸ್ಟು ಮತ್ತು ಈಸ್ಟ್ ಸೌತು ಮತ್ತು ಸೌತ್ ವೆಸ್ಟು ಮತ್ತು ವೆಸ್ಟ್ ಮತ್ತು ನಾರ್ತ್ ಇರೋವಂಥ ಜಾಗದಲ್ಲಿ ನೀವು ಬ್ಲ್ಯಾಕ್ ಟಾರ್ಮಲೈನ್ನ ಇಡ್ಬೋದು. ಅದನ್ನು ಇಟ್ಟು ನೀವು ಪ್ರತಿದಿನ ಕೂಡ ಧೂಪ ತೋರಿಸ್ಬೋದು, ಅಥವಾ ನೀವು ಸ್ಯಾಟರ್ಡೇಸು ಖಂಡಿತವಾಗ್ಲೂ ಅದಕ್ಕೆ ಧೂಪ ತೋರಿಸಿ ಕ್ಲೆನ್ಸ್ ಮಾಡಿ ಆ ಜಾಗದಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ನೀವು ಎನರ್ಜೈಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಸೊ ಇದರಿಂದ ನಿಮಗೆ ಯಾವ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಇರೋದಿಲ್ಲ, ಜನಗಳ ಕಣ್ಣು ದೃಷ್ಟಿ ನಿಮಗೆ ತಾಕೋದಿಲ್ಲ ಅಂತ ಹೇಳ್ತಾ ಇದೆ. ನಿಮ್ಮ ಮನೆಯ ಬಗ್ಗೆ ನೀವು ಸ್ವಲ್ಪ ಹೆಚ್ಚಾಗಿ ನೀವು ಯೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆಯಾ, ಇಲ್ಲ ನೆಮ್ಮದಿಯಾಗಿದ್ದೀರಾ, ಮನೆಯೊಳಗೆ ಬಂದಾಗ ಆರಾಮ್ ಅಂತ ಫೀಲ್ ಆಗಬೇಕು, ಅದೇನೋ ಆ ಥರ ಆಗ್ತಾಯಿಲ್ಲ, ಕಿರಿಕಿರಿ ಜಗಳ ಕದನ ಆಗ್ತಾ ಇದೆ ಅಂತಂದರೆ ನೀವು ಈ ಕ್ರಿಸ್ಟಲ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಎಸ್, ಬನ್ನಿ ನೋಡೋಣ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ನೀವು ನಾಳೆ ಆದ ಮೇಲೆ ಪೋರ್ಟಲ್ ಗೇಟ್ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಿದ್ದೀರಾ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ, ಅದಕ್ಕೆ ಸರಿಯಾದಂತಹ ರೀತಿ ಪದ್ಧತಿಯಲ್ಲಿ ನಿಮ್ಮ ಜೀವನ ಶೈಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋ ಅಂಥದ್ದನ್ನು ನೋಡೋಣ. ಎಸ್, ಕಿಂಗ್ ಆಫ್ ಸ್ವರ್ಡ್ಸ್ ಅಂತ ಬಂದಿದೆ. ಖಂಡಿತವಾಗ್ಲೂ ನೀವು ಸ್ನೇಹಿತರೆ ಎಲ್ಲವನ್ನು ನಾಳೆಯ ದಿನ ಆದ ಮೇಲೆ, ಪೋರ್ಟಲ್ ದಿನದ ಓಪನ್ ಆದ ಮೇಲೆ ನೀವು ಖಂಡಿತವೂ ಜೀವನದಲ್ಲಿ ಭಾಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ಸಾಕಷ್ಟು ನಿಮಗೆ ಧೈರ್ಯ ಬಂದಿದೆ, ಸಾಕಷ್ಟು ನಿಮಗೆ ಜೀವನದಲ್ಲಿ ಯಾವ ರೀತಿಯಲ್ಲಿ ನಡಿಬೇಕು ಅನ್ನೋ ಒಂದು
ಹೆಚ್ಚು ಕಿಚ್ಚು ಬಂದಿದೆ ಅಂತ ಹೇಳ್ತೀನಿ. ನಿಮ್ಮ ಕೆರಿಯರಲ್ಲೂ ಕೂಡ ನೀವು ಆದಷ್ಟು ನೀವು ಕೆಲಸ ಮಾಡ್ತಾ ಇದ್ದೀರಾ, ಸಾಕಷ್ಟು ನೀವು ದುಡಿಮೆ ನೋಡ್ತಾ ಇದ್ದೀರಾ. ಅದರಲ್ಲೂ ಸ್ವಲ್ಪ ಫ್ರಸ್ಟ್ರೇಷನ್, ಟೆನ್ಷನ್ ಇರ್ಬೋದು, ಬಟ್ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಾ ಮುಂದಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಆಗಸ್ಟ್ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ, ನೀವು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ತುಂಬ ಬಹಳ ಸಂತೋಷವಾದಂತಹ ವಿಷಯ ಏನಂತ ಅಂದರೆ, ಎಲ್ಲ ರೀತಿಯಲ್ಲೂ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ನಿಮಗೆ ಬಂದಿದೆ. ವಿಷ್ಣು ನಿಮ್ಮ ಜೊತೆಯಲ್ಲಿ ಈಗ ಅದು ಪಾಪಪ್ ಆಗ್ತಾಯಿದೆ ಮೈಂಡಲ್ಲಿ. ಏನಂತ ಅಂದರೆ, ವಿಷ್ಣು ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಗರುಡ ದೇವನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ, ಯಾವುದು ಪ್ರಾಬ್ಲಮ್ಸ್ ಬರೋದಿಲ್ಲ. ಗರುಡ ದೇವನನ್ನು ಮಂತ್ರವನ್ನು ಪಠನೆ ಮಾಡಿ ಅಂತ ರೆಮಿಡಿ ಬರ್ತಾ ಇದೆ ನಿಮಗೆ. ಖಂಡಿತವಾಗ್ಲೂ ನೀವು ಮಾಡ್ಬೋದು ಪ್ರತಿಯೊಂದು. ವಾವ್, 9 ಆಫ್ ಕಪ್ಸ್ ಅಂತ ಬಂದಿದೆ ಸ್ನೇಹಿತರೆ. ಸಾಕಷ್ಟು ಇಲ್ಲಿವರೆಗೂ ನೀವು ಮಾಡ್ಕೊಂಡು ಈ ರಿಲೇಷನ್ಶಿಪ್ಪಲ್ಲಿ, ಓಕೆ, ರಿಲೇಷನ್ಶಿಪ್ಪಲ್ಲಿ ಇಲ್ಲಿವರೆಗೂ ನೀವು ಸಾಕಷ್ಟು ನೋಡ್ಕೊಂಡು ಬಂದಿದ್ದೀರಾ, ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬಂದಿದ್ದೀರಾ. ಬಟ್ ಕೆಲವೊಂದು ಕಡೆ ನಿಮ್ಮ ಮನಸ್ಸನ್ನು ನೀವು ಹಾರ್ಟ್ ಚಕ್ರನ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀರಾ. ಸ್ವಲ್ಪ ಆ ವಿಷಯ ಸ್ವಲ್ಪ ಹೆದರಬೇಡಿ, ಆ ಹಾರ್ಟ್ ಚಕ್ರನ ಓಪನ್ ಮಾಡ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಒಳ್ಳೆಯದನ್ನೇ ನಿಮಗೆ ಕೊಡ್ತಾರೆ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಈ ತಿಂಗಳಲ್ಲಿ ನೀವು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಸಮರಸವಾಗಿರ್ತೀರಾ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೆರಿಯರ್ಗಾಗಲಿ ಅಥವಾ ರಿಲೇಷನ್ಶಿಪ್ಗಾಗಲಿ ಮ್ಯಾನಿಫೆಸ್ಟೇಷನ್ ಏನಾದ್ರು ಮಾಡ್ತಾಯಿದ್ರೆ ನಾಳೆ ಬೇಲಿಫ್ದು ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಬೋದು. ಫಲಾವೆಲೆಯಿಂದ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅಂದರೆ ಯಾವ ರೀತಿಯಲ್ಲಿ ಅಂತಂದರೆ, ಅದರಲ್ಲಿ ಬರಿಬೇಕಾಗಿರೋದು ನಿಮ್ಮ ಹೆಸರು ಬರೆದು, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ, ಈ ರೀತಿ ನನ್ನ ಜೀವನದಲ್ಲಿ ಎಲ್ಲವೂ ಸುಖಮಯವಾಗಿದ್ದೀನಿ, ನನಗೆ ಸಂತೋಷ ಹೆಚ್ಚಾಗಿ, ನಾನು ಇನ್ಫಿನಿಟಿ ಲಕ್ಕಿ, ಐ ಆಮ್ ಲಕ್ಕಿ ಅಂತ ಹೇಳಿ ಅದರಲ್ಲಿ ಬರಿಬೋದು. ರಿಲೇಷನ್ಶಿಪ್ಗೋಸ್ಕರ ನೀವೇನಾದರೂ ಬರಿತಾ ಇದ್ದರೆ ರೆಡ್ ಪೆನ್ ಯೂಸ್ ಮಾಡಿ. ಕೆರಿಯರ್ ಬಗ್ಗೆ, ಮನಿ ಬಗ್ಗೆ ಯೂಸ್ ಮಾಡ್ತಾ ಇದ್ದರೆ ಗ್ರೀನ್ ಪೆನ್ ಯೂಸ್ ಮಾಡಿ. ಹೆಲ್ತ್ ಬಗ್ಗೆ ಏನಾದ್ರು ಬರಿತಾ ಇದ್ದರೆ ಬ್ಲೂ ಪೆನ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಸಮಸ್ಯೆ ಅಷ್ಟು ಕಾಣೋದಿಲ್ಲ, ಒಳ್ಳೆ ಲೆವೆಲಲ್ಲಿ ಹೋಗ್ತೀರಾ. ಬಟ್ ಸ್ವಲ್ಪ ನಿಮ್ಮ ಹೃದಯವನ್ನು ಕ್ಲೋಸ್ ಮಾಡಿಟ್ಕೋಬೇಡಿ. ಎದುರುಗಡೆ ಇರುವಂತಹ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ, ಸಮಾಧಾನವಾಗಿ ಕೇಳಿಸ್ಕೊಂಡು ಅವರಿಗೆ, ಆಗ ನಿಮಗೆ ಗೊತ್ತಾಗುತ್ತೆ ಏನು ನಡೀತಿದೆ ಅನ್ನೋವಂಥದ್ದು. ಬಹಳ ಚೆನ್ನಾಗಾಗ್ತೀರಾ ಅಂತ ಹೇಳ್ತೀನಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರ್ಯಾರು ನೊಂದಿದ್ದೀರಾ ಅವ್ರಿಗೆ ಇವಾಗ ಒಂದು ಹೀಲಿಂಗ್ ಟೈಮ್ ಅಂತ ಹೇಳ್ತೀನಿ. ನಿಮಗೆ ಖಂಡಿತವಾಗ್ಲೂ ತುಂಬ ಹೀಲ್ ಆಗ್ತೀರಾ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಆರೋಗ್ಯ ಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಕಾಣಿಸ್ತಾ ಇದೆ. ಸಾಕಷ್ಟು ಒಂದೊಂದು ಆರೋಗ್ಯ ಸಮಸ್ಯೆ ನಿಮಗೆ ಕಾಣಿಸಿರ್ಬೋದು. ಲೈಕ್ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರೋವಂಥದ್ದು, ನಿದ್ದೆ ಸರಿಯಾಗಿ ಮಾಡದೇ ಇರೋವಂಥದ್ದು, ಕೆಲಸ ಕಾರ್ಯದಲ್ಲಿ ಒತ್ತಡ ಜಾಸ್ತಿಯಾಗಿ ನೀವು ಸಾಕಷ್ಟು ಹಿಂಸೆ ಅನುಭವಿಸಿರೋವಂಥದ್ದು. ಬಟ್ ಈಗ ಅದೆಲ್ಲವೂ ನೀವು ಹ್ಯಾಂಡಲ್ ಮಾಡೋದು ಕಲ್ತಿದ್ದೀರಾ, ನೀವು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಪೋರ್ಟಲ್ ಆದ ಮೇಲೆ ಬಹಳ ತುಂಬ ಚೆನ್ನಾಗಿರೋ ಒಂದು ವೈಶಿಷ್ಟ್ಯತೆ ಇರುವಂತಹ ನಿಮ್ಮ ಜೀವನ ನೋಡ್ತೀರಾ. ಆರೋಗ್ಯ ಸಮಸ್ಯೆ ಸ್ವಲ್ಪ ನಿಧಾನಕ್ಕೆ ಸುಧಾರಣೆ ಆಗುತ್ತೆ ನಿಮಗೆ, ಓಕೆ, ಬಟ್ ಸುಧಾರಣೆ ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ಸುಧಾರಣೆ ಆಗುತ್ತೆ. ಖಂಡಿತವಾಗ್ಲೂ ಧನ್ವಂತ್ರಿ ಮಂತ್ರವನ್ನು ಕೇಳಿ ಪ್ರತಿದಿನ, ನಿಮ್ಮ ಆರೋಗ್ಯ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಧನ್ವಂತ್ರಿ ಮಂತ್ರದಿಂದ ನೀವು ಪಠನೆ ಮಾಡೋದು ಅಥವಾ ನೀವು ಅದನ್ನು ಕೇಳಿಸ್ಕೊಳ್ಳೋ ಅಂಥದ್ದನ್ನು ಮಾಡಿದ್ರೆ ಯಾವುದೇ ರೀತಿಯಾದಂತಹ ಫಿಸಿಕಲಿ, ಮೆಂಟಲಿ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಎಲ್ಲವೂ ನಿಮಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಇವಾಗ ಫಿನಾನ್ಷಿಯಲ್ ಸ್ಟೇಟ್ ಹೇಗಿದೆ ಅಂತ ನೋಡೋಣ. ಖಂಡಿತವಾಗ್ಲೂ ಸ್ವಲ್ಪ ಏರಿಳಿತ ನೋಡ್ತಾ ಇದ್ದೀರಾ. ಫಿನಾನ್ಷಿಯಲ್ ಸ್ಟೇಟಲ್ಲಿ ಕಂಪ್ಲೀಟ್ ಸ್ವಲ್ಪ ನೀವು ನಿಮ್ಮ ಕೈಯಾರ ನೀವು ಮಾಡ್ಕೊಂಡಿರೋ ಅಂತಹ ಪ್ರಾಬ್ಲಮ್ಸ್ ಆಗಿರೋದು, ಸ್ವಲ್ಪ ಹುಡುಗಾಟದಿಂದನೋ ಅಥವಾ ಸರಿಯಾಗಿ ತಿಳ್ಕೊಳ್ಳೋದೇನೋ ಸಮಸ್ಯೆನ ನೀವೇ ಒದಗಿಸ್ಕೊಂಡಿರೋದು ಅಂತ ಹೇಳ್ತೀನಿ. ಮೇಲೆ ನೋಡೋದಕ್ಕೆ ಎಲ್ಲರ ಮುಂದೆಯೂ ನೀವು ಭಾಳ ಚೆನ್ನಾಗಿ ದುಡ್ಡಿಟ್ಟಿರೋರು ಅಂತ ತೋರಿಸ್ಕೊಳ್ತಿರ್ಬೋದು.
ಅಥವಾ ಜನಗಳಿಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ನಿಮಗೊಬ್ಬರಿಗೆ ಗೊತ್ತು ನೀವು ಯಾವ ರೀತಿ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ಫೈನಾನ್ಸ್ದು ಪ್ರಾಬ್ಲಮ್ ನೋಡ್ತಾ ಇದ್ದೀರಾ, ಹಣಕಾಸಿನ ಸಮಸ್ಯೆ ಅಂತ. ಅದು ಎಲ್ಲವೂ ಪರಿಹಾರ ಆಗುತ್ತೆ ಖಂಡಿತವಾಗ್ಲೂ. ಆರೋಗ್ಯವಾಗಲಿ ಅಥವಾ ನಿಮ್ಮ ಫೈನಾನ್ಸ್ ಸ್ಟೇಟ್ ಪ್ರಾಬ್ಲಮ್ಸ್ ಎಲ್ಲ ಸ್ಲೋ ಆಗಿ ನೋಡಿ. ಇದು 8 ಕಪ್ಸು, ಇದು 8 ಸ್ವಾಟ್ಸ್ ಅಂತ ಬಂದಿದೆ. ಎರಡು 8 ಕಾಣಿಸ್ತಾ ಇದೆ ಅಂದರೆ ಶನಿ ಮಹಾತ್ಮ ಸ್ವಾಮಿ ಕರ್ಮಗಳು ಇದು. ಸೊ ಕರ್ಮ ಕಳಿಬೇಕು. ಇದು ಸ್ಲೋ ಆಗಾದರೂ ಸರಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಶನಿವಾರ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿಕೊಂಡು ಆತನನ್ನು ಎಳ್ಬತ್ತಿ ಅಂಟಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಎಳ್ಬತ್ತಿನ ನೀವು ಅರ್ಪಣೆ ಮಾಡಿ ಬರ್ಬೋದು ಅಂತ ಹೇಳ್ತೀನಿ. ಇವೆಲ್ಲವೂ ಆಗಸ್ಟಲ್ಲಿ ನಿಮಗೆ ಒಳ್ಳೆಯ ದಿನ, ಶುಭ ದಿನ ಹತ್ತಿರ ಬರ್ತಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ಗೊತ್ತಾಗಿದೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಈ ಖಂಡಿತವಾಗ್ಲೂ ಕಂಪ್ಲೀಟ್ ನಿಮ್ಮ ಜೀವನದಲ್ಲಿ ನೀವು ನಿಭಾಯಿಸ್ಬೋದು ಅನ್ನೋ ಅಂಥದ್ದನ್ನು ನೀವು ಈ ಟ್ಯಾರೋಟ್ ರೀಡಿಂಗಲ್ಲಿ ಕೇಳ್ತಾ ಇದ್ದೀರಾ. ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ನಿಮಗೆ ಈ ಪೋರ್ಟಲ್ ಆದ ಮೇಲೆ ನಿಮಗೆಲ್ಲವೂ ಆರಾಮಾಗುತ್ತೆ. ಇಲ್ಲಿವರೆಗೂ ನೀವು ಅನುಭವಿಸ್ಕೊಂಡು ಬಂದಿರೋವಂತಹ ಕಷ್ಟಗಳೆಲ್ಲ ಪರಿಹಾರ ಆಗಿ ಬರುವಂತಹ ಸಮಯ ಇದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲವೂ ಸುಖಕರವಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಟೈಮ್ ಲೈನ್ ನಾನು ನೋಡಿ ಹೇಳ್ತಾ ಇದ್ದೀನಿ. ಎಷ್ಟು ದಿನದಲ್ಲಿ ನಿಮಗೆ ಸಮಸ್ಯೆಗಳು ಬಗೆಹರಿಬೋದು, ನೀವು ಏನು ಅಂದ್ಕೊಂಡಿದ್ದೀರ ಮನಸ್ಸಲ್ಲಿ, ಅದು ಯಾವ ರೀತಿಯಲ್ಲಾದರೂ ಸರಿ, ಯಾವುದ್ರ ಬಗ್ಗೆ ಆದರೂ ಸರಿ, ಎಷ್ಟು ದಿನದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋವಂಥದ್ದನ್ನು ನೋಡೋಣ. ಓಕೆ, 2 ಕಾರ್ಡ್ ಬಂದಿದೆ ನಿಮಗೆ. ಇದರಲ್ಲಿ ಅಪ್ ಟು ನೆಕ್ಸ್ಟ್ ಜುಲೈ ಅಂತ ಬಂದಿರೋದು ಯಾವುದು ವಿಷಯ ಅಂತ ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಬಗ್ಗೆ ಬಂದಿದೆ. ಓಕೆ, ಹಣಕಾಸಿನ ಸಮಸ್ಯೆ ನೆಕ್ಸ್ಟ್ ಜುಲೈ ಅಷ್ಟರಲ್ಲಿ ನಿಮಗೆ ಪರಿಹಾರ ಆಗುತ್ತೆ. ಇದೊಂದು ವರ್ಷ ನಿಮಗೆ ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಣಕಾಸಿನ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಮತ್ತು ಈ ರಿಲೇಷನ್ಶಿಪ್ಗಳಲ್ಲಾಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆದಲ್ಲಿರ್ಬೋದು ಅಥವಾ ನಿಮ್ಮ ಕೆರಿಯರಲ್ಲಿ ಏನಾದರೂ ಸ್ವಲ್ಪ ಒತ್ತಡ ಅಥವಾ ಪ್ರಾಬ್ಲಮ್ ನೋಡ್ತಿದ್ರೆ ಇನ್ನು 22 ದಿನದಲ್ಲಿ ಎಲ್ಲವೂ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಮೇಲೆ ನೀವು ನೋಡೋದಿಲ್ಲ. ಅಂದರೆ ಈ ಆಗಸ್ಟ್ ಎಲ್ಲ ಕಂಪ್ಲೀಟ್ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ತಿಂಗಳು, ನೀವು ಸಂಕಲ್ಪ ಮಾಡಿಕೊಳ್ಳುವಂತಹ ತಿಂಗಳು, ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾವಣೆ ಆಗುವಂತಹ ತಿಂಗಳು. ನೀವು ಸ್ಟ್ರಾಂಗಾಗಿ, ನೀವು ತುಂಬ ಶಕ್ತಿಯುತವಾಗಿ ನೀವು ಯೋಚನೆ ಮಾಡೋದು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್ಸ್. ಆ್ಯಂಡ್ ಬಹಳ ಚೆನ್ನಾಗಿತ್ತು ಈ ರೀಡಿಂಗ್. ತುಂಬ ಬೇಗ ಆನ್ಸರ್ ಸಿಕ್ತು. ತುಂಬ ಬೇಗ ನಿಮಗೆ ನಿಮ್ಮ ಕ್ವಶನ್ಗಳಿಗೆ ಒಳ್ಳೆಯ ಉತ್ತರ ಮತ್ತು ರೆಮಿಡೀಸ್ ಕೂಡ ಬಹಳಷ್ಟು ನಿಮಗೆ ಸಿಕ್ತು ಅಂತ ಹೇಳ್ತೀನಿ ಸ್ನೇಹಿತರೆ. ಖಂಡಿತವಲ್ಲೂ ನೆಕ್ಸ್ಟು ಸೆಕೆಂಡ್ ಪೈಲ್ 2, ಈ ಟರ್ಮಲೈನ್ ಯಾರು ಚೂಸ್ ಮಾಡಿದ್ದೀರಾ ಅವರಿಗೆ ಬಂದಿರುವಂತಹ ಕಾರ್ಡು ಬ್ಲೂ ಅಪಟೈಟ್ ಅಂತ ಬಂದಿದೆ. ಕನ್ಸ್ಯೂಮಿಂಗ್ ಬ್ಲೂ ಅಪಟೈಟ್ ವಾಟರ್ ಹೆಲ್ಪ್ಸ್ ಡಿಟಾಕ್ಸ್ ಯುವರ್ ಬಾಡಿ, ಏಡ್ಸ್ ವೆಯ್ಟ್ ಲಾಸ್ ಆ್ಯಂಡ್ ಬೂಸ್ಟ್ ಮೆಟಬಾಲಿಸಮ್ ಅಂತ ಬಂದಿದೆ. ಈ ಬ್ಲೂ ಅಪಟೈಟ್ ಕ್ರಿಸ್ಟಲ್ ಸಿಗುತ್ತೆ. ಖಂಡಿತವಾಗ್ಲೂ ನೀವು ತೊಗೊಳ್ತೀನಿ ಅಂತಂದರೆ ಬೈ ಮಾಡ್ಬೋದು, ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಅದನ್ನು ನೀರಿನೊಳಗಡೆ ಹಾಕಿ ಅದನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನು ತೆಗೆದಾದ್ಮೇಲೆ ಅದನ್ನು ನೀವು ಆ ನೀರನ್ನು ನೀವು ಕುಡಿಬೋದು. ಕುಡಿಯುವಾಗ ಏನಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ಆ ನೀರಿನ ಗ್ಲಾಸಲ್ಲಿ ಆ ನೀರನ್ನ ತುಂಬಿದಾಗ ಗಾಜಿನ ಲೋಟ ಸ್ನೇಹಿತರೆ, ಸ್ಟೀಲ್ ಲೋಟ ಅಲ್ಲ, ಗಾಜಿನ ಲೋಟದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಗಾಜಿನ ಲೋಟದಲ್ಲಿ ಅದರಲ್ಲಿ ಇಟ್ಟಾದ್ಮೇಲೆ ಸ್ವಲ್ಪ ತೆಗೆದು ಅದ್ರ ಮೇಲೆ ಕೈಯನ್ನು ಮುಚ್ಚಿಟ್ಕೊಂಡು, ನನಗೆ ವೆಯ್ಟ್ ಲಾಸ್ ಆಗಿದೆ, ನನಗೆ ಎಲ್ಲವೂ ಜೀರ್ಣಶಕ್ತಿ ಚೆನ್ನಾಗಿದೆ, ನನಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿಕೊಂಡು ಇದನ್ನು ವಾರದಲ್ಲಿ ಒಂದು ಸಲ ನೀವು ಮಾಡ್ಬೋದು. ಓಕೆ ಸ್ನೇಹಿತರೆ, ಇದು ವಾರದಲ್ಲಿ ಒಂದು ಸಲ ನೀವು ಮಾಡ್ಬೋದು. ಖಂಡಿತವಾಗ್ಲೂ ನೀವು ರಿಸಲ್ಟು ಒಂದು ವಾರದಲ್ಲಿ ನೀವು ಎಷ್ಟು ಚೆನ್ನಾಗಿ ನೋಡ್ತೀರ ಅಂದರೆ ಇದನ್ನು ಕುಡಿದಿದ್ದು ಒಂದು ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ವೆಯ್ಟ್ ಲಾಸ್ ಯಾರಾದರೂ ಮಾಡಬೇಕು ಅಂತ ನೋಡ್ತಿದ್ರೆ ಅಥವಾ ನಿಮ್ಮ ಜೀರ್ಣಶಕ್ತಿಯನ್ನು ಮೆಟಬಾಲಿಸಮ್ನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಖಂಡಿತವಾಗ್ಲೂ ಇದನ್ನು ನೋಡ್ಬೋದು, ಈ ಥರ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಕ್ರಿಸ್ಟಲ್ ಅದು ಕೊಡ್ತಾ ಇರುವ ನಿಮಗೆ ರೆಮಿಡಿ.
ಮತ್ತು ಬನ್ನಿ ನೋಡೋಣ ನಿಮ್ಮ ಜೀವನದ ಶೈಲಿ ಈ ಆಗಸ್ಟ್ ಪೋರ್ಟಲ್ ಲಯನ್ ಗೇಟ್ ಪೋರ್ಟಲ್ ಮುಗಿದ ಮೇಲೆ ಹೇಗೆ ನಿಮ್ಮ ಜೀವನ ಶೈಲಿ ಆಗುತ್ತೆ, ನಿಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ಅನ್ನೋ ಅಂಥದ್ದನ್ನು ಖಂಡಿತವಾಗ್ಲೂ ನಾವು ನೋಡೋಣ. ಎಸ್ ಸ್ನೇಹಿತರೆ, ನೈಟ್ ಆಫ್ ಪೆಂಟಕಲ್ಸ್ ಅಂತ ಬಂದಿದೆ, ಪೇಜ್ ಆಫ್ ಪೆಂಟಕಲ್ಸ್, 6 ಆಫ್ ವ್ಯಾಂಡ್ಸ್ ಬಂದಿದೆ. ಖಂಡಿತ ವಾವ್, ಓ ಮೈ ಗಾಡ್, ಓ ಮೈ ಗಾಡ್. ಓಕೆ, ಭಾಳ ಅದೃಷ್ಟಶಾಲಿಗಳು ನೀವು ಸ್ನೇಹಿತರೆ, ಯಾರು ಬ್ಲ್ಯಾಕ್ ಟಾರ್ಮಲೈನ್ ತೊಗೊಂಡಿದ್ದೀರ ಅವರು. ಯಾಕೆ ಅಂತಂದರೆ ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ನೋಡಿ. ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ ಅಂತಂದರೆ ನೀವು ತುಂಬ ದೊಡ್ಡ ಪ್ಲ್ಯಾನರು. ಯಾವುದೇ ಒಂದು ಕೆಲಸ ಮಾಡ್ತೀರಾ ಅಂದರೂ ಪರ್ಫೆಕ್ಟಾಗಿ ಮಾಡ್ತೀರಾ. ನೀವು ಯಾವುದನ್ನು ನೀವು ಕೆಲಸಗಳನ್ನ ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ತುಂಬ ಈಸಿ ಗೋ ಅಂತ ಹೇಳಲ್ಲ ನಾನು, ಬಟ್ ಏನೇ ಕೆಲಸ ಕೊಟ್ಟು ನೀವು ನಿಯತಿಂದ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತೀರಾ ಕೆಲಸ ಕಾರ್ಯಗಳನ್ನ. ಬಹಳ ಸಂತೋಷದಾಯಕವಾಗಿ ನಿಮ್ಮ ಜೀವನ ಶೈಲಿಯನ್ನು ನೀವು ನಡೆಸ್ಕೊಂಡು ಹೋಗ್ತೀರಾ. ನಿಮ್ಮ ಕೆರಿಯರಲ್ಲಿ ನೀವು ಇದುವರೆಗೂ ಏನೇನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಫ್ರೂಟ್ಫುಲ್ನೆಸ್ ಇವಾಗ ನೀವು ನೋಡ್ತಾ ಇದ್ದೀರಾ. ಪ್ಲ್ಯಾನರ್ ನೀವು, ಓಕೆ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇದು ಈ ರೀತಿಯೇ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಅದೇ ರೀತಿ ನಡೆಯುತ್ತೆ ನಿಮ್ಮದು ಜೀವನದಲ್ಲಿ. ಆ್ಯಂಡ್ ಅದೇ ರೀತಿ ನೀವು ಕೆಲಸ ಕೂಡ ಹಾಗೇ ಮಾಡ್ತೀರಾ, ಶಿಸ್ತುಬದ್ಧವಾಗಿರ್ತೀರಾ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸ್ಟ್ರೆಸ್ ಕಾಣಿಸ್ಬೋದು, ಅಥವಾ ಏನೇ ಇದ್ದರೂ ನಿಮಗೆ ಕೆಲಸವೇ ಸ್ಟ್ರೆಸ್ ಬೂಸ್ಟರ್ ಅಂತ ಹೇಳ್ತೀನಿ. ನೀವು ಕೆಲಸಕ್ಕೆ ಹೋದ್ರೇ ನೆಮ್ಮದಿ, ನಿಮಗೆ ಕೆಲಸ ಮಾಡಿದ್ರೆ ನಿಮಗೆ ಸಮಾಧಾನ, ನಿಮಗೆ ಆ ಥರ ನಿಮ್ಮ ಮನಸ್ಥಿತಿ. ಅದರ ಜೊತೆಗೆ ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ. ನಿಮ್ಮ ಆರೋಗ್ಯ ಪರವಾಗಿಲ್ಲ, ಈಗ ಸ್ವಲ್ಪ ನೆಮ್ಮದಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಒಂದು ರೀತಿಯಲ್ಲಿ ಇದು ಪೇಜ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ ನಿಮ್ಮದು ಫಿನಾನ್ಷಿಯಲ್ ಸ್ಟೇಟ್ ಸ್ವಲ್ಪ ನೀವು ಆರಾಮಾಗಿ ಈಸಿಯಾಗಿ ದುಡ್ಡನ್ನ ಖರ್ಚು ಮಾಡೋದನ್ನ ಕಮ್ಮಿ ಮಾಡಬೇಕು. ಓಕೆ, ನೀವು ಖರ್ಚು ಮಾಡ್ತಾ ಇದ್ದೀರಾ, ಬಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ಅಂದರೆ ಹಣಕಾಸಿನ ಖರ್ಚು ಹೆಚ್ಚಾಗಿದೆ. ಗೊತ್ತಿಲ್ಲದೆ ಹೆಚ್ಚಾಗಿ ಖರ್ಚು ಮಾಡಿಬಿಡ್ತೀರಾ. ಬಡ್ಜೆಟ್ ನೋಡ್ಕೊಳಕ್ಕಾಗ್ತಾ ಇಲ್ಲ, ಹಿಡಿತದಲ್ಲಿ ಇಟ್ಕೊಳಕ್ಕಾಗ್ತಾಯಿಲ್ಲ. ಒಂದು ಗೈಡೆನ್ಸ್ ಇಟ್ಕೊಂಡು, ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಯೋಚನೆ ಮಾಡಿಕೊಂಡು ಈ ತಿಂಗಳಿಗೆ ಇಷ್ಟೇ ಖರ್ಚಿರಬೇಕು ಅಂತ ಮಾಡಿಕೊಂಡು ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಖರ್ಚು ದುಂದು ವೆಚ್ಚನ ನೀವು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಫಿನಾನ್ಷಿಯಲಿ ನಿಮಗೆ ಅಷ್ಟು ಪ್ರಾಬ್ಲಮ್ ಇಲ್ಲ, ನಡೀತಾ ಇದೆ ಒಂದು ಲೆವೆಲ್ಗೆ. ಮೇಲೂ ಇಲ್ಲ ಕೆಳಗೂ ಇಲ್ಲ ಅನ್ನೋ ಥರ ನೀವು ಒಂದು ಮಧ್ಯದಲ್ಲಿ ನಡೀತಾ ಇದೆ. ಸೊ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀವು ಯಾವುದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದ್ರೆ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ನೀವು ಯಾರು ಪ್ರೀತಿ ಮಾಡ್ತಾ ಇದ್ದೀರಾ, ನೀವು ಯಾರು ನಿಜವಾಗ್ಲೂ ಗಂಡ ಹೆಂಡತಿ ಸಮಸ್ಯೆ ಇದ್ದೆ, ಅದು ಎಲ್ಲವೂ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದೆ. ಖಂಡಿತವಾಗ್ಲೂ ದಿ ಲವರ್ಸ್ ನೀವು ತುಂಬ ರೊಮ್ಯಾಂಟಿಕ್ ಆಗಿದ್ದೀರಾ. ನಿಮ್ಮ ಜೀವನ ಶೈಲಿ ರೊಮ್ಯಾಂಟಿಕ್ ಆಗುತ್ತೆ ಆಗಸ್ಟಲ್ಲಿ. ಓಕೆ, ನಾಳೆ ಆದ ಮೇಲೆ ಖಂಡಿತವಾಗ್ಲೂ ನೀವೇನಾದ್ರು ಮ್ಯಾನಿಫೆಸ್ಟೇಷನ್ ರಿಲೇಷನ್ಶಿಪ್ ಈ ಥರ ಚೆನ್ನಾಗಿರಬೇಕು ಅಂತಿದ್ರೆ ಬಹಳ ಸುಂದರವಾದಂತಹ ಜೀವನ ಶೈಲಿ ನೋಡ್ತೀರಾ. ಮನೆಯಲ್ಲಿ ನೆಮ್ಮದಿನ ಕಾಣ್ತೀರಾ. ನಿಮ್ಮಿಬ್ಬರಲ್ಲಿ ಒಂದು ಸಮರಸವನ್ನು ನೋಡ್ತೀರಾ. ಆದಷ್ಟು ಹೆಚ್ಚಾಗಿ ಲವರ್ಸ್ ಯಾರಿರ್ತಾರೋ ಅವರು ಕೂಡ ಹೆಚ್ಚಾಗಿ ಆರಾಮಾಗಿರುವಂತಹ ಸಮಯ ಇದು ನಿಮಗೆ. ಆದಷ್ಟು ನಿಮ್ಮ ಜೀವನ ಶೈಲಿ ಬದಲಾವಣೆ ಪಾಸಿಟಿವ್ ಆಗಿ ಆಗುತ್ತೆ. ಪಾಸಿಟಿವ್ ವೈಬ್ಸ್ ನೋಡ್ತೀರಾ ರಿಲೇಷನ್ಶಿಪ್ಗಳಲ್ಲಿ. ಓಕೆ, ಆ್ಯಂಡ್ ಏನೇ ಸಮಸ್ಯೆ ಇದ್ರೂ ನಿಭಾಯಿಸ್ಕೊಂಡು ಹೋಗುವಂತಹ ಶೈಲಿ ನಿಮಗೆ ಈ ಆಗಸ್ಟಲ್ಲಿ ತುಂಬ ಒಳ್ಳೆಯ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಎಲ್ಲವೂ ಎಸ್ ಎಸ್ ಅನ್ನುವ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. 6 ಆಫ್ ವ್ಯಾಂಡ್ಸ್ ಬಂದಿದೆ. ಯಾರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಈಗ ಮದುವೆಯ ಟೈಮ್ ನಿಮಗೆ. ಖಂಡಿತವಾಗ್ಲೂ ಒಳ್ಳೆಯ ಹುಡುಗಿ ಸಿಗ್ತಾಳೆ. ನಿಮ್ಮ ಮದುವೆಯ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾರು ಮದುವೆ ಮಾಡ್ಕೋಬೇಕು ಅಂತ ಫೀಲ್ ಮಾಡ್ತಾ ಇದ್ದೀರಾ, ಒಳ್ಳೆಯ ಹುಡುಗಿ ಸಿಗ್ತಾಳೆ. ನೀವು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಅದರ ಮೇಲೆ ನಿಮಗೆ ಆರೋಗ್ಯದ ಬಗ್ಗೆ ನೋಡೋಣ. 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿದ್ದೀರಾ, ನಿಮ್ದು ಏನಿಲ್ಲ, ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಕೆಲಸದ ಒತ್ತಡದಿಂದಾಗಲಿ ಅಥವಾ ನಿಮಗೆ ಸ್ವಲ್ಪ ಹಿಂದೆ ಹೊಟ್ಟೆ ಅಪ್ಸೆಟ್ ಆಗಿರ್ಬೋದು, ಇನ್ನು ಊಟ ಸರಿಯಾದ ಟೈಮಿಗೆ ತಿನ್ನದೇ ಇರೋವಂಥದ್ದು, ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥದ್ದು, ಅಥವಾ ನಿಮಗೆ ನಿಮ್ಮ ಲೈಫ್ ಸೈಕಲ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ
ಸ್ವಲ್ಪ ಏರುಪೇರಾಗಿರ್ಬೋದು. ತಲೆನೋವು ಬರೋವಂಥದ್ದು ಅಥವಾ ಹೊಟ್ಟೆ ನೋವು ಬರೋವಂಥದ್ದು, ಬ್ಯಾಕ್ ಪೇಯ್ನ್ ಬರೋವಂಥದ್ದು ಅಥವಾ ಕಾಲುಗಳು ನೋವು ಬರೋವಂಥದ್ದು ಏನಾದರೂ ಆಗಿದೆ, ಅಥವಾ ಕ್ರ್ಯಾಮ್ ಹಿಡಿಯೋದು ಅಂತಾರೆ ಗೊತ್ತಾ, ಜುಮ್ ಅಂತ ಹಿಡಿಯುವಂಥದ್ದು, ತತ್ತಿ ಭಾಗ, ಕಾಲು ಭಾಗ ಆ ರೀತಿ ಎಲ್ಲ ಆಗ್ತಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಿ. ಆದಷ್ಟು ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಡಯಟ್ ಮಾಡೋ ಅಂಥದ್ದು, ತೀರಾ ವಿಪರೀತ ಮಾಡುವಂಥದ್ದಲ್ಲ, ಎಲ್ಲವನ್ನೂ ಕರೆಕ್ಟ್ ದಾರಿಯಲ್ಲಿ ಕರೆಕ್ಟಾಗಿ ಪ್ರಮಾಣದಲ್ಲಿ ತಿನ್ನುವಂಥದ್ದು ಆ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಜೀವನ ಶೈಲಿ ಆಗಸ್ಟ್ ತಿಂಗಳಲ್ಲಿ ಬಹಳ ಸುಂದರವಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೂ ಮದುವೆ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ಯಾವ ಟೈಮಲ್ಲಿ ನಿಮಗೆ ಹುಡುಗಿ ಸಿಗ್ತಾಳೆ ಅಥವಾ ಹುಡುಗ ಸಿಗ್ತಾನೆ ನಿಮಗೆ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಅವರಿಗೆ ಒಂದು ಕಾರ್ಡ್ ನೋಡ್ತಾ ಇದ್ದೀನಿ. ವಿತಿನ್ 10 months ಅಂದರೆ 10 ತಿಂಗಳ ಒಳಗಡೆ ನಿಮಗೆ ಹುಡುಗಿ ಸಿಗ್ತಾಳೆ ಅಥವಾ ಹುಡುಗ ಸಿಗ್ತಾನೆ, ಖಂಡಿತವಲ್ಲೂ ನಿಮ್ಮ ಮದುವೆ ಕೂಡ ಆಗುತ್ತೆ. ಅಂದರೆ ಮುಂದಿನ ವರ್ಷದಷ್ಟರಲ್ಲಿ ನಿಮಗೆ ಮದುವೆ ಖಂಡಿತವಲ್ಲೂ ಆಗುತ್ತೆ, ಒಳ್ಳೆಯ ರೀತಿಯಲ್ಲಿ ಮದುವೆ ಆಗುತ್ತೆ. ಸ್ಯಾಫ್ರನ್ ಕಲರ್ ಬಂದಿದೆ, ಗೋ ಬಿ ರೆಡಿ ಅಂತ ಹೇಳ್ತಾ ಇದೆ. ಮದುವೆಗೆ ಗ್ರೀನ್ ಸಿಗ್ನಲ್ ಅಂತ ಹೇಳ್ತೀನಿ. ನಿಮ್ಮ ಜೀವನ ಶೈಲಿ ಭಾಳ ಚೆನ್ನಾಗಿರುತ್ತೆ, ಹೆದರಬೇಡಿ, ಹೇಗಿರುತ್ತೋ ಏನೋ ಅಂತ. ಖಂಡಿತವಾಗ್ಲೂ ನೀವು ಸುಂದರವಾದಂತಹ ಜೀವನವನ್ನು ನೋಡ್ತೀರಾ. ಯಾರು ಲವರ್ಸ್ ಇದ್ದೀರಾ ಅವರು ಕೂಡ ಖಂಡಿತವಾಗ್ಲೂ ಮದುವೆ ಆಗ್ಬೋದು. ಮದುವೆ ಆಗಿರೋರಿಗೆ ತುಂಬ ಸಮರಸವಾಗಿರುವಂತಹ ತಿಂಗಳಿದು. ಹಾಗೂ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅಂತ ಇದ್ದರೆ ಇನ್ ಡಿಸೆಂಬರ್ ಮಂತ್ ಅಷ್ಟರಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಡಿಸೆಂಬರ್ ಮಂತ್ ಅಷ್ಟರಲ್ಲಿ ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಆರೋಗ್ಯ ಸ್ಥಿತಿ ಎಲ್ಲವೂ ಸರಿ ಹೋಗುತ್ತೆ. ಯಾವಾಗ ನೀವು ಟೆನ್ಷನ್ನು ಫ್ರಸ್ಟ್ರೇಷನ್ನ ಕಮ್ಮಿ ಮಾಡ್ಕೋತೀರಾ, ಯಾವಾಗ ನಿಭಾಯಿಸ್ಕೊಂಡು ಹೋಗೋದನ್ನು ಕಲಿತೀರಾ, ಊಟದ ಸಮಯ ಆಗಿರ್ಬೋದು, ನಿದ್ದೆ ಸಮಯ ಆಗಿರ್ಬೋದು, ಅಥವಾ ನಿಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಾಗ ಖಂಡಿತ ಡಿಸೆಂಬರ್ ಅಷ್ಟರಲ್ಲಿ ನೀವು ಪ್ರಾಪರಾಗಿ ಪರ್ಫೆಕ್ಟ್ ಪರ್ಸ್ನಾಲಿಟಿ, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಕೊಡಬೇಕಾಗಿರುವಂತಹ ರೆಮಿಡಿ ಇಷ್ಟೇ. ಧನ್ವಂತರಿಯ ಮಂತ್ರವನ್ನು ನೀವು ಕೇಳಬೇಕಾಗುತ್ತೆ, ಜಪ ಮಾಡಬೇಕಾಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವು ಶುಕ್ರನ ಪೂಜೆ ಮಾಡಬೇಕಾಗುತ್ತೆ. ಶುಕ್ರ, ಓಂ ನಮೋ ಶುಕ್ರ ದೇವಾಯ ನಮಃ, ಓಂ ನಮೋ ಶುಕ್ರ ದೇವಾಯ ನಮಃ ಅಂತ 108 ಬಾರಿ ಜಪ ಮಾಡಬೇಕಾಗುತ್ತೆ ಪ್ರತಿದಿನ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ರೆಮಿಡಿ ಕೂಡ ಏನು ಅಂತಂದರೆ, ರೋಸ್ ವಾಟರ್ ಒಳಗೆ ಸ್ವಲ್ಪ ಮಿಲ್ಕ್ನ ಅಂದರೆ ಹಾಲನ್ನು ಸ್ವಲ್ಪ ಒಂದು 4 ಡ್ರಾಪ್ನ ಮಿಕ್ಸ್ ಮಾಡಿ ಅದನ್ನು ನಿಮ್ಮ ಫೀಟ್ ಅಂದರೆ ಪಾದಗಳಿಗೆ ಅದನ್ನು ಹಚ್ಚಿ ಅದನ್ನು ವಾಶ್ ಮಾಡಬೇಕು. ಆ ನೀರಲ್ಲಿ ರೋಸ್ ವಾಟರಿಂದ ವಾಶ್ ಮಾಡ್ತಾ ಓಂ ನಮೋ ಶುಕ್ರ ದೇವಾಯ ನಮಃ ಅಂತ ಹೇಳ್ಕೊಳ್ತಾ ವಿಜುವಲೈಸ್ ಮಾಡ್ಕೋಬೇಕು, ಅಂದರೆ ಕಲ್ಪನೆ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಎಲ್ಲವೂ ಸಮರಸವಾಗಿದೆ, ಒಳ್ಳೆಯ ಮದುವೆಯ ಜೀವನ ಬರ್ತಾ ಇದೆ, ಒಳ್ಳೆಯ ಮದುವೆ ಜೀವನ ನನಗಿದೆ, ಹಣಕಾಸು ದುಂದು ವೆಚ್ಚ ನನಗೆ ಸ್ಟಾಪ್ ಆಗುತ್ತೆ, ಆ್ಯಂಡ್ ಕೆಲಸದಲ್ಲಿ ಎಲ್ಲವೂ ಕರೆಕ್ಟಾಗಿ ನಡೀತಾ ಇರುತ್ತೆ, ಆರೋಗ್ಯ ಸಮಸ್ಯೆಯೂ ಸರಿ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ವಾವ್, ತುಂಬ ಚೆನ್ನಾಗಿತ್ತು ರೀಡಿಂಗು. ಸೆಕೆಂಡ್ ಕಾರ್ಡ್ದು ಎಲ್ಲವೂ ತುಂಬ ಚೆನ್ನಾಗಿ ಆನ್ಸರ್ ಬಂತು. ಇದರಲ್ಲಿ ರೆಮಿಡಿ ಕೂಡ ಒಳ್ಳೆಯ ರೆಮಿಡಿ ಕೂಡ ಬಂದಿದೆ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ ನೋಡೋಣ ಮೂರನೆಯ ಕ್ರಿಸ್ಟಲ್ಲು ಲ್ಯಾಪಿಸ್ ಲೆಝೋಲಿ ಅನ್ನು ನೋಡೋಣ. ಅದನ್ನು ಯಾರು ಈ ಕ್ಯೂಟ್ ಪ್ರಿಟಿ ಕಲರ್ನ ಸೆಲೆಕ್ಟ್ ಮಾಡಿದ್ದೀರಾ, ಬ್ಲೂ ವೈಬ್ರೆಂಟ್ ಕಲರ್ ಇದೆ, ಭಾಳ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕ್ರಿಸ್ಟಲ್ದು ಕಾರ್ಡ್ ಏನು ಹೇಳುತ್ತೆ ಅಂತ ನೋಡೋಣ. ಬ್ಲೂ ಲೇಸ್ ಅಗೇಟ್ ಅಂತ ಹೇಳ್ತಾ ಇದೆ. ಇದೊಂದು ಕ್ರಿಸ್ಟಲ್ ಹೆಸರು. ಕೀಪ್ ಎ ಟಂಬಲ್ ಆರ್ ವೇರ್ ಎ ಬ್ರೇಸ್ಲೆಟ್ ಆಫ್ ಬ್ಲೂ ಲೇಸ್ ಅಗೇಟ್ ಫಾರ್ ಎ ಗುಡ್ ಜಾಬ್ ಇಂಟರ್ವ್ಯೂ ಆರ್ ಕ್ಲಿಯರ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದೆ. ಯಾರಿಗೆ ಸರಿಯಾಗಿ ಒಬ್ಬರ ಜೊತೆ ಮಾತಾಡಬೇಕು ಅಥವಾ ಅವ್ರ ಜೊತೆ ಒಡನಾಟ ಸರಿಯಾಗಿ ಇಟ್ಕೋಬೇಕು ಅನ್ನೋದೇನಾದರೂ ಇದ್ದರೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ಬ್ಲೂ ಲೇಸ್ ಅಗೇಟ್ ಕ್ರಿಸ್ಟಲ್ನ ನೀವು ಧರಿಸ್ಬೋದು. ಅಥವಾ ಅದು ಟಂಬಲ್ ಅಂತಂದರೆ ಈ ರೀತಿ ಸ್ಟೋನ್ಗಳನ್ನ ನೀವು ಇಟ್ಕೊಳ್ಬೋದು ಮನೆಯಲ್ಲಿ. ಆ್ಯಂಡ್ ಸುಮ್ಮನೆ ಇಟ್ಕೊಂಡ್ರೆ ಆಗೋದಿಲ್ಲ, ಅದಕ್ಕೆ ಧೂಪ ದೀಪ ತೋರಿಸಿ
ಎನರ್ಜೈಸ್ ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ನೀವು ಹೇಳ್ಕೋಬೇಕಾಗುತ್ತೆ ಪಾಸಿಟಿವ್ ಎನರ್ಜಿಯನ್ನೇ ನೀವು ಹೇಳ್ಕೋಬೇಕಾಗುತ್ತೆ. ಆಗ ಅದ್ರ ಕೆಲಸ ಖಂಡಿತವೂ ಮಾಡುತ್ತೆ. ನೀವು ಇಂಟರ್ವ್ಯೂಸ್ ಎಲ್ಲರೂ ಹೋಗ್ತಿದ್ರೆ ಅಥವಾ ಕೆಲಸದ ಮೇಲೆ ಹೋಗ್ತಾ ಇದ್ದರೆ ಯು ಕ್ಯಾನ್ ವೇರ್ ಇಟ್, ಆಯಿತಾ. ಇದನ್ನು ಹಾಕ್ಕೊಂಡು ಹೋಗ್ಬೋದು, ಬ್ರೇಸ್ಲೆಟ್ನ, ಅಥವಾ ಟಂಬಲ್ನ ನಿಮ್ಮ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನೀವು ಅದನ್ನು ತೊಗೊಂಡೋದಾಗ ಬೇಡ ಮನೇಲಿ ಇಟ್ಬಿಟ್ಟು ಹೋಗೋಣ ಅಂದರೆ ಖಂಡಿತವೂ ನಾವು ಮನೇಲಿ ಇಟ್ಟು ನೀವು ಪೂಜೆ ಮಾಡಿದ್ರು ಆ ಎನರ್ಜಿ ನೀವು ಎಲ್ಲಿ ಹೋಗಿರ್ತೀರ ಅಲ್ಲಿ ಕೆಲಸ ಮಾಡುತ್ತೆ, ಖಂಡಿತವೂ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ನೋಡೋಣ ನಿಮ್ಮದು ಈ ಥರ್ಡ್ ಪೈಲ್ ಅವ್ರದ್ದು ಯಾವ ರೀತಿಯಲ್ಲಿ ಹೇಗೆ ನಿಭಾಯಿಸ್ತೀರಾ ಜೀವನನ ಮುಂದಕ್ಕೆ ಆಗಸ್ಟಲ್ಲಿ ಅಂತ ಅನ್ನೋದನ್ನು ನೋಡೋಣ. ಓ ಮೈ ಗಾಡ್, ತುಂಬ ಎನರ್ಜೀಸ್ ಇದೆ, ಖಂಡಿತವಾಗ್ಲೂ ಸಾಕಷ್ಟು ಎನರ್ಜೀಸ್ ಕಾಣಿಸ್ತಾ ಇದೆ ನಿಮ್ಮ ಜೀವನ ಶೈಲಿಯಲ್ಲಿ. ಎಸ್, ಇದರಲ್ಲಿ ನಾವು ನೋಡೋದೇನೆಂದರೆ 4 ಆಫ್ ವ್ಯಾಂಡ್ಸ್ ಕಾಣಿಸ್ತಾ ಇದೆ ಸ್ನೇಹಿತರೆ. ವಾವ್, ನಿಮ್ಮ ಕೆರಿಯರಲ್ಲಿ ನೀವು ಖಂಡಿತವಾಗ್ಲೂ ಒಳ್ಳೆ ರೀತಿ ಶೈಲಿಯನ್ನು ನೋಡ್ತೀರಾ. ಯಾರಾದರೂ ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಜನ ಅಂತ ಹೇಳ್ತೀನಿ. ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿರೋ ಜಾಗದಲ್ಲೂ ಕೂಡ ಸಪೋರ್ಟಿವ್ ಆಗಿರ್ತಾರೆ. ಸೆಲೆಬ್ರೇಷನ್ ತುಂಬ ನೋಡ್ತೀರಾ ನಿಮ್ಮ ಲೈಫಲ್ಲಿ, ಕೆರಿಯರ್ ಬಗ್ಗೆ, ಜಾಬ್ ಬಗ್ಗೆ. ಮುಂದೆ ಎಲ್ಲವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ, ಎಲ್ಲವನ್ನು ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ಬಹಳ ಸಂತೋಷದಾಯಕವಾದಂತಹ ದಿನಗಳು ಈ ಮಂತ್, ಆಗಸ್ಟ್ ಮಂತ್ ಅಂತ ಹೇಳ್ತೀನಿ. ನೀವು ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ, ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕು ಅಂದಿದ್ರೆ ಎಸ್ ನೀವು ಹೋಗ್ಬೋದು ಅಂತ ಹೇಳ್ತೀನಿ, ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಸಿಗುವಂತಹ ನಿಮ್ಮ ಯಾವುದೇ ಕೆಲಸ ಆದ್ರೂ ಚೆನ್ನಾಗಿರೋ ಒಳ್ಳೆಯ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಇದಾಗಿತ್ತು, ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿದೆ ಆಗಸ್ಟ್ ಆದ ಮೇಲೆ. ರೆಮಿಡಿ ಬೇಕು ಅಂತಂದರೆ ಇದನ್ನೇ ಬ್ಲೂ ಲೇಸ್ ಅಗೇಟ್ ನೀವು ತೊಗೊಂಡು ಹೋಗ್ಬೋದು. ಇಲ್ಲ ನೀವೇನಾದರೂ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮಗೆ ಎಲ್ಲವೂ ಕರೆಕ್ಟಾಗಿ ಆಗಬೇಕು ಅಥವಾ ನಿಮ್ಮ ಪ್ರಾಜೆಕ್ಟ್ ವರ್ಕ್ ನಿಮಗೆ ಕರೆಕ್ಟಾಗಿ ನಿಮ್ಮ ಕೈ ಹಿಡಿಬೇಕು ಅಂತ ಏನಾದರೂ ಇದ್ದರೆ ಯೆಲ್ಲೋ ಕಲರ್ದು ಕರ್ಚೀಫನ್ನ ಅದನ್ನು ಪ್ರತಿದಿನ ನೀವು ಅದನ್ನ ತೊಗೊಂಡು ಹೋಗಬೇಕಾಗುತ್ತೆ ಜೊತೆಯಲ್ಲಿ. ಸೊ ಯೆಲ್ಲೋ ಕಲರ್ ಬಂದು ಗುರುವಿನ ಆಶೀರ್ವಾದದಿಂದ ನೀವು ಸದಾಕಾಲ ಎಲ್ಲ ಕೆಲಸದಲ್ಲೂ ಖಂಡಿತವಾಗ್ಲೂ ಯಾವ ಅಡೆತಡೆಗಳಿಲ್ಲದೆ ನೀವು ಕೆಲಸವನ್ನು ಸಾಧನೆ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ಯೆಲ್ಲೋ ಕಲರ್ ಕರ್ಚೀಫನ್ನು ಪ್ರತಿದಿನ ನೀವು ಅದನ್ನು ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾಯಿನಿ. 10 ಆಫ್ ವ್ಯಾಂಡ್ಸ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಸಾಕಷ್ಟು ರಿಲೇಷನ್ಶಿಪ್ಪಲ್ಲಿ ನೀವು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದ್ದೀರಾ, ಸಾಂಸಾರಿಕ ಜೀವನ ಬಹಳ ನೀವು ನಿಭಾಯಿಸುವಂಥದ್ದು, ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ನೀವು ಎಲ್ಲವನ್ನೂ ನಿಮ್ಮ ಕೈ ಆಡಳಿತದಲ್ಲಿ ಹೊತ್ಕೊಂಡು ತಿರುಗಾಡ್ತಾ ಇದ್ದೀರಾ. ಕಷ್ಟಪಟ್ಟು ನೀವು ಒಂದು ಒಳ್ಳೆಯ ಸಂಸಾರವನ್ನು ಕಟ್ಕೊಳ್ಳುವಂತಹ ವೈಶಿಷ್ಟ್ಯತೆ ಇರುವಂತಹ ವ್ಯಕ್ತಿ ನೀವು. ಮದುವೆ ಆಗಿರೋರು ಯಾರೇ ಇರಲಿ ಅಥವಾ ಮದುವೆ ಆಗಿಲ್ಲದೆ ಇರೋರು ಯಾರೇ ಇರಲಿ, ಒಂದು ಸಜೆಷನ್ ಇದರಲ್ಲಿ ಏನು ಅಂತಂದರೆ ಹೆಚ್ಚಾಗಿ ನಿಮ್ಮ ಹೆಗಲ ಮೇಲೆ ಎಲ್ಲವನ್ನೂ ನೀವೇ ನಿಭಾಯಿಸಬೇಕು ಅನ್ನೋಂಥದ್ದನ್ನು ಹೊರಗೆ ಹೋಗಬೇಡಿ. ಯಾಕೆ ಅಂತಂದರೆ ಹೆಚ್ಚಾಗಿ ನಿಮ್ಮ ಶೋಲ್ಡರ್ ಮೇಲೆ ನೀವೇ ಕಷ್ಟ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ನಿಮಗೆ ಕಷ್ಟ ಹೆಚ್ಚಾಗುತ್ತೆ. ಅದು ಹೋಗ್ತಾ 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 ಎಲ್ಲವೂ ನೀವೇ ನಿಭಾಯಿಸ್ತಾ ಹೋದರೆ ನಿಮಗೆ ಫ್ರಸ್ಟ್ರೇಷನ್ ಆಗೋಗುತ್ತೆ. ರಿಲೇಷನ್ಶಿಪ್ಗಳಲ್ಲಾಗಲಿ ಅಥವಾ ನಿಮ್ಮ ಸಂಸಾರ ಇದರಲ್ಲಾಗಲಿ ನಿಮಗೆ ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ. ಯಾವಾಗಲೂ ನೀವೇ ಕಷ್ಟ ಅನುಭವಿಸ್ಬೇಕು, ಯಾವಾಗಲೂ ನೀವೇ ನಿಭಾಯಿಸಬೇಕು ಅಂದಾಗ ಸ್ವಲ್ಪ ನಿಮ್ಮ ಹೆಗಲ ಮೇಲಿರುವಂತಹ ಭಾರವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಈಕ್ವಲ್ ಶೇರಲ್ಲಿ ನಿಮ್ಮ ಹೆಂಡತಿ ಜೊತೆನೋ ಅಥವಾ ನಿಮ್ಮ ಪ್ರೀತಿಯ ಪಾತ್ರರಾದವರ ಜೊತೆಯಲ್ಲಿ ನೀವು ಅದನ್ನು ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿಕೊಂಡ್ರೆ ಕೆಲಸ ಸ್ವಲ್ಪ ನಿಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಎಸ್, ನೀವು ಬಹಳ ಒಳ್ಳೆಯ ವ್ಯಕ್ತಿ, ನೀವು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ, ನೀವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀರಾ. ಬಟ್ ಅದು ಎಲ್ಲವೂ ಮಾಡ್ಕೊಂಡು ಹೋದ್ರೂ ಎಲ್ಲೋ ಒಂದು ಕಡೆ ನೀವು ಹುಷಾರಾಗಿರಿ ಅಂತ ಹೇಳ್ತೀನಿ. ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಾಗ ನಿಮ್ಮನ್ನು ನೀವು ಕೇರ್ ಮಾಡಿ, ಸೆಲ್ಫ್ ಲವ್ ಮಾಡಿ. ನೀವು ಏನು ಅಂದ್ಕೊಂಡಿದ್ದೀರಾ, ಕೆಲವ್ರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಮನೆ ಕಟ್ಟಕ್ಕೆ ಹೋಗ್ತೀರಾ, ಖಂಡಿತವಾಗ್ಲೂ ನಿಭಾಯಿಸ್ತಾ ಇದ್ದೀರಾ. ಒಂದೊಂದು ರೂಪಾಯಿ ದುಡ್ಡನ್ನು ನೀವು ಎತ್ತಿಟ್ಕೊಳ್ತಾ ಇದ್ದೀರಾ. ನೀವು ಸಂಗ್ರಹಣೆ ತುಂಬ ಚೆನ್ನಾಗಿ ಮಾಡಿಕೊಂಡು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಖಂಡಿತವಾಗ್ಲೂ ಒಳ್ಳೆಯ ಫ್ರೂಟ್ಫುಲ್ ಲೈಫ್ನ ನೋಡ್ತೀರಾ ಅಂತ ಹೇಳ್ತೀನಿ ನಿಮಗೆ ಸ್ನೇಹಿತರೆ.
ನಿಮ್ಮ ಜೀವನದಲ್ಲಿ ಆಲ್ರೆಡಿ ಈ ಆಗಸ್ಟಲ್ಲಿ ನೀವು ತುಂಬ ಫಲದಾಯಕವಾದಂತಹ ಜೀವನ ಶೈಲಿಯನ್ನು ನೋಡ್ತೀರಾ ಅಂತ ಹೇಳ್ತೀನಿ. ಎಸ್, ಹಾಗೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ, ರಿಲೇಷನ್ಶಿಪ್ ವಿಷಯದಲ್ಲಿ, ಯಾವುದೇ ರೀತಿಯಾದ ರಿಲೇಷನ್ಶಿಪ್ ಇರ್ಬೋದು ಅಥವಾ ಲವ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, 6 ಆಫ್ ಸ್ವರ್ಡ್ಸ್ ಅಂತ ಬಂದಿದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಯಾರ್ಯಾರು ಮದುವೆ ಆಗಬೇಕು ಅಂತ ಕಾಯ್ತಾ ಇದ್ದೀರಾ, ನಿಮ್ಮ ಪ್ರೀತಿಯ ಹುಡುಗಿ ಅಥವಾ ಹುಡುಗ ಖಂಡಿತವಾಗ್ಲೂ ಈಗ ನೀವು ಭೇಟಿ ಮಾಡುವಂತಹ ಸಮಯ. ಎಸ್, ಇದರಲ್ಲಿ ನನಗೆ ಒಂದು ಗೊತ್ತಾಗ್ತಾ ಇದೆ, ಕೆಲವರು ಬೀಚ್ ಹತ್ರನೋ ನದಿ ಹತ್ರನೋ ನಿಮ್ಮ ಹುಡುಗನೋ ಅಥವಾ ಹುಡುಗಿನ ಭೇಟಿ ಮಾಡ್ತೀರಾ ಅಂತ ಹೇಳ್ತೀನಿ. ಅಥವಾ ಮಳೆ ಬಂದಾಗ, ಖಂಡಿತವಾಗ್ಲೂ ಮಳೆ ಬಂದಾಗ ನಿಮ್ಮ ಹುಡುಗನೋ ಅಥವಾ ಹುಡುಗಿನ ನೀವು ಭೇಟಿ ಮಾಡ್ತೀರಾ. ನಿಮ್ಗೆ ಅವಾಗ ಫೀಲ್ ಆಗುತ್ತೆ, ನಿಮಗೆ ಇವರು ನನ್ನವರು ಅನ್ನೋ ಒಂದು ಫೀಲ್ ಖಂಡಿತ ಬರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾರ್ಯಾರು ಪ್ರೀತಿಯ ಸಮರಸವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀರಾ, ಮದುವೆ ಆಗಿರೋರು ಆಲ್ರೆಡಿ, ಅದನ್ನು ಸ್ವಲ್ಪ ಆ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಗಂಡ ಹೆಂಡತಿಗೆ ಸ್ವಲ್ಪ ಟೈಮ್ ಕೊಡಿ, ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಧಾನಕರವಾದಂತಹ ರಿಲೇಷನ್ಶಿಪ್ಪು ಹಾಗೇ ನಡೀತಾ ಇದೆ ನಿಮ್ಮದು ಜೀವನದಲ್ಲಿ ಅಂತ ಹೇಳ್ತೀನಿ. ಕೆಳಗೆ ಹೋಗೋ ಥರನೂ ಇಲ್ಲ, ಮೇಲೆ ಹೋಗೋ ಥರನೂ ಇಲ್ಲ. ಆ್ಯಂಡ್ ಹುಷಾರಾಗಿ ಯೋಚನೆ ಮಾಡಿ ನಿಭಾಯಿಸಿ ಅಂತ ಹೇಳ್ತೀನಿ. ನಿಮಗೆ ಆ ವ್ಯಕ್ತಿ ಸರಿ ಇದ್ದಾರಾ ಇಲ್ವಾ, ನಿಮ್ಮ ಜೀವನ ಶೈಲಿಗೆ ಆ ವ್ಯಕ್ತಿ ನಿಮಗೆ ಹೊಂದ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಅದನ್ನು ತಿಳಿದು ನೀವು ಮುಂದುವರಿಯೋದು ಬಹಳ ಉತ್ತಮ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಹುಷಾರಾಗಿರಿ. ನಿಮಗೆ ಸರಿಯಾದಂತಹ ವ್ಯಕ್ತಿನ ಇಲ್ವಾ ಅಂತ ನೋಡಿಕೊಂಡು ಹೋಗಬೇಕಾಗುತ್ತೆ. ಈಗ ಮದುವೆ ವಿಷಯದಲ್ಲೂ ಅಷ್ಟೇ, ಕೆಲವ್ರಿಗೆ ಸಾಕಷ್ಟು ನೊಂದಿರ್ಬೋದು, ಬೆಂದಿರ್ಬೋದು, ಅಥವಾ ನೀವು ಕ್ಷಮಿಸಿ ನೀವು ಅವ್ರ ಜೊತೇಲಿ ಇರ್ಬೋದು. ಬಟ್ ಏನೇ ಆದ್ರೂ ನೀವು ಅವ್ರನ್ನ ಹುಷಾರಾಗಿ ನಿಭಾಯಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ಬೋದು ಈ ಆಗಸ್ಟ್ ತಿಂಗಳಲ್ಲಿ, ಬಟ್ ನೀವು ಕುಗ್ಗಬೇಡಿ, ಸ್ಟ್ರಾಂಗ್ ಆಗಿರಿ. ಎಲ್ಲವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿರಬೇಕು. ನೀವು ಆ ರೀತಿ ಯೋಚನೆ ಮಾಡಬೇಕು. ನೀವೇ ತುಂಬ ಓವರ್ ಥಿಂಕಿಂಗ್ ಮಾಡೋದು, ನೀವೇ ತುಂಬ ಸ್ಟ್ರೆಸ್ ತಗೊಳ್ಳೋದು ಆ ರೀತಿ ಮಾಡಬೇಡಿ. ಕುತ್ಕೊಂಡು ಮಾತಾಡಿ ಅದನ್ನು ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಕುತ್ಕೊಂಡು ಮಾತಾಡೋದಕ್ಕೆ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಅಂತಿದ್ರೆ ಈ ರೆಮಿಡಿ ಕೂಡ ನೀವು ಮಾಡ್ಬೋದು. ಎದುರುಗಡೆ ಕೂತ್ಕೊಂಡು ನೀವು ಅವ್ರ ಜೊತೆ ಕಾಮಾಗಿ ಏನೂ ಮಾತಾಡದೆ ಮನಸ್ಸು ಟೆಲಿಪತಿಯಿಂದ ಮನಸ್ಸಿನಲ್ಲಿ ಮಾತಾಡಬೇಕಾಗತ್ತೆ. ಸರಿಯಾಗಿ ನನ್ನ ಜೊತೆ ನೀನು ನಡ್ಕೊಂಡು ಹೋಗು, ಯಾವುದೇ ಸಮಸ್ಯೆ ಇರಲಿ ಅಥವಾ ಏನೇ ಒಂದು ಬಂದಿರ್ಬೋದು, ಅದೆಲ್ಲವನ್ನು ಬಿಟ್ಟು ನೀನು ನನ್ನ ಜೊತೆ ಜೀವನ ಪೂರ್ತಿ ಆರಾಮಾಗಿರು, ಖುಷಿಯಾಗಿರು, ನಾವಿಬ್ಬರು ಸಮಾಧಾನವಾದಂತಹ ಜೀವನನ ನೋಡೋಣ ಅಂತ ಮಾತಾಡಿದ್ರೆ ಖಂಡಿತವಾಗ್ಲೂ ಆ ಸೋಲ್ಗೆ ಅರ್ಥ ಆಗುತ್ತೆ. ನಿಮ್ಮ ಆಪೋಸಿಟಲ್ಲಿ ಕೂತಿರುವಂತಹ ವ್ಯಕ್ತಿಗೆ ಸೋಲ್ಗೆ ಏನೋ ಅಂದ್ಕೊಳ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ, ಬಟ್ ಆ ಸೋಲ್ಗೆ ಅರ್ಥ ಆಗುತ್ತೆ, ಆ ಸೋಲ್ ಅಕ್ಸೆಪ್ಟ್ ಮಾಡುತ್ತೆ. ಈ ಮನುಷ್ಯ ನೀವು ಬಾಯ್ಬಿಟ್ಟು ಹೇಳಿದ್ರೆ ಕೇಳ್ತಾರೋ ಕೇಳಲ್ಲೋ ಗೊತ್ತಿಲ್ಲ, ಬಟ್ ಈ ರೀತಿ ಕೂತ್ಕೊಂಡು ಸ್ವಲ್ಪ ಕಾಮ ಕೂತ್ಕೊಂಡು ಒಬ್ಬರನ್ನೊಬ್ಬರು ನೋಡ್ತಾ ಕೂತಿ ಮಾತನಾಡಬಹುದು. ಆ ರೀತಿ ಮಾಡೋದ್ರಿಂದ ಎಷ್ಟೋ ಹೀಲಿಂಗ್ಸ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ. ಕಾಮ್ನೆಸ್, ಪೀಸ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ಹೀಲಿಂಗ್ಸ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತೀನಿ. ಇದು ರೆಮಿಡಿ ಫಾರ್ ರಿಲೇಷನ್ಶಿಪ್ಗೆ ರೆಮಿಡಿ ಅದು. ಖಂಡಿತವಾಗ್ಲೂ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗಿದೆ ಫೈನಾನ್ಸ್ ಸ್ಟೇಟಲ್ಲಿ. ಕೆಲವರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕೆಲವರು ನ್ಯೂ ಜಾಬ್ ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ಇರೋ ಜಾಬಲ್ಲೇ ನೀವು ಪ್ರಮೋಷನ್ಗೋಸ್ಕರ ಕಾಯ್ತಿರ್ಬೋದು, ಅಥವಾ ಇನ್ನೇನೋ ಫೈನಾನ್ಸ್ನ ನೀವು ಎಲ್ಲೋ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆರಾಮದಾಯಕವಾಗಿ ನೀವು ಆ ರೀತಿ ಹೋಗುವಾಗ ಸ್ವಲ್ಪ ಗೈಡೆನ್ಸ್ ತಗೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ, ಮುಂದೆ ಯಾವುದೇ ಅನಾಹುತಕ್ಕೆ ನೀವು ಸಿಗಾಕೋಬೇಡಿ ಅಂತ ಹೇಳ್ತೀನಿ. ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲವೂ ನ್ಯೂ ಬಿಗಿನಿಂಗ್ಸು. ಕೆರಿಯರಲ್ಲಿ ನ್ಯೂ ಬಿಗಿನಿಂಗ್ಸ್ ಇರುತ್ತೆ, ನಿಮ್ಮ ಜೀವನ ಶೈಲಿ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ಸ್ ಇರುತ್ತೆ, ಮತ್ತು ನಿಮ್ಮ ಆರೋಗ್ಯ ಸ್ಥಿತಿಯಲ್ಲೂ ಸ್ವಲ್ಪ ನ್ಯೂ ಬಿಗಿನಿಂಗ್ಸ್ ಇರುತ್ತೆ. ಮಾನಸಿಕವಾಗಿ ಸ್ವಲ್ಪ ಫಿಸಿಕಲಿ ಪ್ರಾಬ್ಲಮ್ಸ್ ಅಷ್ಟು ಇಲ್ಲ,
ಬಟ್ ಮೆಂಟಲಿ ಸ್ವಲ್ಪ ತುಂಬ ಹೆಚ್ಚಾಗಿ ಓವರ್ ಥಿಂಕ್ ಮಾಡೋದು ಅಥವಾ ಬೇರೆ ರೀತಿಯಲ್ಲಿ ನಿದ್ದೆ ಮಾಡದೇ ಇರೋವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರೆ ಸ್ವಲ್ಪ ತಲೆನೋವು ಬರುವಂಥದ್ದು, ಮೈಕೈ ಎಲ್ಲ ತುಂಬ ಪೇಯ್ನ್ ಇರೋವಂಥದ್ದು ಆ ರೀತಿ ಆಗ್ತಾ ಇರುತ್ತೆ. ಅಥವಾ ಸ್ವಲ್ಪ ದಪ್ಪ ಆಗಿಬಿಡೋದು ಅಥವಾ ಸಣ್ಣ ಆಗೋದು, ಈ ರೀತಿ ಎಲ್ಲ ಮಾಡ್ತಿರ್ಬೋದು. ಬಟ್ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹುಷಾರಾಗಿ ಮುಂದೆ ಹೆಜ್ಜೆ ಇಡುವಾಗ ಯಾವುದಕ್ಕಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಹಣವನ್ನು ಖರ್ಚು ಮಾಡುವಾಗ ಇದು ನಿಮಗೆ ಇಂಪಾರ್ಟೆಂಟ್ ಇಲ್ಲ, ಇದು ನಿಮಗೆ ಮುಖ್ಯನಾ ಇಲ್ವಾ ಅಂತ ತಿಳ್ಕೊಂಡು ನೀವು ಮಾಡೋದ್ರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ವಾವ್, ಇದರಲ್ಲಿ ನಿಮಗೆ ಖಂಡಿತವಾಗ್ಲೂ ಟೈಮ್ ಲೈನ್ ನಿಮಗೆ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಇರೋರಿಗಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನೀವು ಫ್ಯಾಮಿಲಿ ಇದರಲ್ಲಿ ಏನೇನು ಮಾಡಬೇಕು ನಿಮ್ಮ ಕೆಲಸ ಕಾರ್ಯಗಳು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ನಾನು ನಿಮಗೆ ಹೇಳ್ತೀನಿ. ಎಸ್, ಇನ್ 1 ಮಂತ್, ಓಕೆ, ಕೆಲಸದಲ್ಲಿ ನಿಮಗೆ ಇನ್ 1 ಮಂತ್ ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀರಾ. ವಾವ್, ರೆಡ್ ಕಲರ್ ಬಂದಿದೆ, ಮಾರ್ಸು. ಆಂಜನೇಯನ್ನ ನೀವು ಪೂಜೆ ಮಾಡಬೇಕು ಅಂತ ಕಾರ್ಡಲ್ಲಿ ನನಗೆ ರೆಮಿಡಿ ತೋರಿಸ್ತಾ ಇದೆ ಸ್ನೇಹಿತರೆ. ಆಂಜನೇಯನ ಪೂಜೆ ಮಾಡಬೇಕು. ಮಾರ್ಸ್ ಅಂದರೆ ಮಂಗಳ ಗ್ರಹವನ್ನು ನೀವು ಚಾಂಟ್ ಮಾಡಬೇಕಾಗುತ್ತೆ. ಓಂ ನಮೋ ಮಂಗಳ ದೇವಾಯ ನಮಃ ಅಂತ. ಇಲ್ಲ ನೀವು ಆಂಜನೇಯನ, ಹನುಮನ, ಮಾರುತಿಯನ್ನು ನೀವು ಪೂಜೆ ಮಾಡೋದ್ರಿಂದ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮಂಗಳವಾರ ಕೆಂಪು ಹೂವಿಂದ ಆಂಜನೇಯನಿಗೆ ಪೂಜೆ ಮಾಡಿ ಮತ್ತು ಸಿಹಿ ತಿನಿಸನ್ನು ಮಾಡಿ ಜನಗಳು ಹಂಚ್ಬೋದು. ಅಥವಾ ನೀವು ಮನೆಯಲ್ಲಿ ಮಾಡಿ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡೋದ್ರಿಂದ ನೀವು ಕೆರಿಯರಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ದೀರ ಅದನ್ನು ಖಂಡಿತವಾಗ್ಲೂ ಸಾಧನೆ ಮಾಡ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಎಸ್, ತುಂಬ ಒಳ್ಳೆಯ ಸಜೆಷನ್ ಇದು. ಇನ್ನು 1 ಮಂತ್ ಅಂದರೆ ಈ ಆಗಸ್ಟ್ ಮಂತ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಿಮ್ಮ ಜೀವನ ಶೈಲಿ ದಿಕ್ಕೇ ಬದಲಾಗುತ್ತೆ. ನೀವು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ಯಾರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನೀವೇನಾದರೂ ಫೈನಾನ್ಸ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಂದರೆ ಏನಾದರೂ ಹೊಸದಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಹೊಸ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಳ್ಳೆಯ ರೀತಿಯಾದಂಥ ಶುಭ ಕಾರ್ಯ ನಡಿಬೇಕು ಅಂತ ಏನಾದರೂ ಇದ್ದರೆ, ಈ ಡೇಟ್ಗಳು ಆನ್ ಡೇಟ್ 3, 12, 21, 30 ಆಫ್ ದಿಸ್ ಆರ್ ನೆಕ್ಸ್ಟ್ ಮಂತ್. ವಾವ್, ನೋಡಿ, ಇದು ಈ ಮಂತ್ ಆಗಸ್ಟ್ ಮಂತಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಈ ಡೇಟಲ್ಲಿ ನಿಮಗೆ ತುಂಬ ವಿಶೇಷವಾದಂತಹ ಅಂಕಿಗಳು, ಏನೋ ಸಮಥಿಂಗ್ ನಿಮಗೆ ಸರ್ಪ್ರೈಸ್ ಕಾದಿದೆ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. 3 ಅಂತಂದರೆ ಗುರುಗ್ರಹ. 3 ಗುರುಗ್ರಹ ಅಂದರೆ ಎಲ್ಲವೂ ಮದುವೆಗಾಗಲಿ ಶುಭ. ಗುರುಗ್ರಹ ಚೆನ್ನಾಗಿದ್ದರೆ ಕೆಲಸ ಕಾರ್ಯಗಳಲ್ಲಿ ಬಹಳ ಒಳ್ಳೆಯದು. ಅಥವಾ ಹಣಕಾಸಿನ ನಾಲೆಡ್ಜ್ ಅಂದರೆ ಫೈನಾನ್ಷಿಯಲ್ ಸ್ಟ್ರಾಟಜಿ ಏನಾದರೂ ಇದ್ದರೆ ಅದಕ್ಕೂ ಬಹಳ ಒಳ್ಳೆಯ ದಿನಾಂಕಗಳು ಇವು, ವಿಶೇಷ ದಿನಾಂಕಗಳು. ಬೇಕಾದ್ರೆ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ದಿನಾಂಕಗಳಲ್ಲಿ ಏನು ನಡಿಬೋದು ನಿಮ್ಮ ಜೀವನದಲ್ಲಿ, ಹೊಸದಾಗಿ ಏನಾದರೂ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡಿರೋವಂಥದ್ದು ನಿಜ ಆಗ್ಬೋದು. ಅಂತಹ ಒಳ್ಳೆಯ ಡೇಟ್ ಇದು. ಈ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಆಗುತ್ತೆ ಅಂತ ನಿಮಗೆ ಆ ಡೇಟ್ಸು ತಿಳಿಸ್ಕೊಡ್ತಾ ಇದೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಎಲ್ಲ 3 ಪೈಲ್ಸ್. ಖಂಡಿತ ಬಹಳ ಸುಂದರವಾದಂತಹ ಟ್ಯಾರೋಟ್ ರೀಡಿಂಗ್ ಅಂತ ಹೇಳ್ತೀನಿ ಇವತ್ತು. ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಖಂಡಿತವಾಗ್ಲೂ ಬಹಳ ಒಳ್ಳೆಯ ರೆಮಿಡೀಸ್ ಕೂಡ ಬಂದಿದೆ ಸಾಕಷ್ಟು, ಮತ್ತು ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಆಗುವಂಥದ್ದು ಆಗಿದೆ. ಮ್ಯಾನಿಫೆಸ್ಟೇಷನ್ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾಳೆ ಖಂಡಿತವಾಗ್ಲೂ ಬೇ ಲೀಫ್ ರಿಚುವಲ್ ಮಾಡ್ಬೋದು. ಯಾರಾದರೂ ಬೇ ಲೀಫ್ ರಿಚುವಲ್ ಮಾಡ್ತಿದ್ರೆ ನಾಳೆ ಕಂಪ್ಲೀಟ್ ಮಾಡ್ಬೋದು. ನಾಳೆ 8ನೇ ತಾರೀಕಿಂದ 12ನೇ ತಾರೀಕುವರೆಗೂ ನಿಮಗೆ ಒಳ್ಳೆಯ ದಿನಗಳಿದೆ. ಈ 5 ದಿನಗಳು ನೀವು ಏನು ಅಂದ್ಕೊಂಡಿದ್ದೀರಾ ಆ ಬೇಡಿಕೆಗಳನ್ನು ದೇವರ ಮುಂದೆ ಇಟ್ಟು ನೀವು ಅದನ್ನು ಸಂಕಲ್ಪ ಮಾಡಿಕೊಂಡು ನೆರವೇರಲಿ ಅಂತ ಕೇಳಿಕೊಂಡ್ರೆ ವಿತಿನ್ 1 ವೀಕ್ ಅಥವಾ 1 ಅವರಲ್ಲಿ ನಿಮ್ಮ ಏನು ಅಂದ್ಕೊಂಡಿದ್ರೆ ಅದನ್ನು ಸಾಧಿಸ್ಬೋದು. 1 ಅವರ್ ಅಥವಾ 1 ವೀಕಲ್ಲಿ ನಿಮ್ಮ ಆಸೆ ಪೂರೈಸುತ್ತೆ, ಈಡೇರುತ್ತೆ. ನೀವು ಸಂತೋಷದಾಯಕವಾದಂತಹ ಜೀವನ ಶೈಲಿಯನ್ನು ನೋಡ್ತೀರಾ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಟ್ಯಾರೋಟ್ ರೀಡಿಂಗ್ ಅಂತ ಹೇಳ್ತೀನಿ. ಹರಿ ಓಂ ಸಾಯಿರಾಮ್.